ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರ ಏನು ವಿಷಯದ ಬಗ್ಗೆ ಮಾತಾಡ್ತಿದ್ದಾಳೆ ಅಂತ. ಎಸ್, ಡೆಫಿನೆಟ್ಲಿ ನಾನು ಅದೇ ವಿಷಯದ ಬಗ್ಗೆ ಮಾತಾಡ್ತಾ ಇರೋದು. ಬಿಕಾಸ್ ಏನಂದರೆ ಇವಾಗ ಮೊನ್ನೆ ತಾನೇ ಒಂದು ಫ್ಲೈಟ್ ಆಕ್ಸಿಡೆಂಟ್ ಆಯಿತು ಅಹಮದಾಬಾದಲ್ಲಿ. ಸೊ ನೀವು ನೋಡಿರ್ಬೋದು, ತುಂಬ ಅನ್ಬಿಲೀವೇಬಲ್ ಆ ಒಂದು ನಂಬರ್ ಆಗಿರ್ಬೋದು, ಅದಕ್ಕಿಂತ ಮುಂಚೆ ಆಗಿರುವಂಥ ಕೆಲವು ಈ ಥರ ಆಗ್ಬೋದೇನೋ ಅಂತ ಒಂದು ಸಿಂಕ್ ಅಂತ ಹೇಳ್ತೀವಲ್ಲ, ಆ ಥರ ಎಲ್ಲ ನೋಡಿದಾಗ ನನಗೇನು ಅನ್ನಿಸ್ತು ಅಂದರೆ, ಪರ್ಸ್ನಲಿ ನಾನು ನನ್ನ ಒಂದು ಅನುಭವನ ಹೇಳ್ತಾ ಇದ್ದೀನಿ. ಬಿಕಾಸ್ ನನ್ನ ಡೇಟ್ ಆಫ್ ಬರ್ತ್ ಬಂದು 9/9/1999. ಸೊ ಆಲ್ಮೋಸ್ಟ್ ಎಲ್ಲ 9 ಇದೆ ಗೈಸ್ ಇದರಲ್ಲಿ. ಸೊ ನನ್ನ ಹುಟ್ಟಿನ ನಂತರ ನನಗೆ ಕೆಲವೊಂದು ಅನುಭವಗಳಾಗಿದೆ. ಈ 9 ಅಂದರೆ ನಾವು ಕೆಟ್ಟದಿರಲಿ ಒಳ್ಳೆಯದಿರಲಿ ಎಲ್ಲನೂ 9ರಲ್ಲೇ ಆಗೋಗುತ್ತೆ. ನಿಜವಾಗ್ಲೂ ಇದು ನನಗೆ ಒಂದು ಅನುಭವ ಆಗಿರೋದು. ಅದನ್ನು ನಾನು ಇದರಲ್ಲಿ ನಿಮಗೆ ಈಗ ಹೇಳ್ತಾ ಇದ್ದೀನಿ. ಫಸ್ಟ್ ಥಿಂಗ್ ಏನಂದರೆ, ನಾನು ಹುಟ್ಟಿರೋದು 9/9/1999. ಅದಾದ ನಂತರ ದಿನ ಕಳೆದಂಗೆ ನಮ್ಮ ಅಮ್ಮನ ತಾಯಿ ತೀರ್ಕೊಂಡ್ರು. ಅದೂ 9/9 ಆಗಿರೋದು. ಸೊ ಎಲ್ಲನೂ ನನಗೆ ಏನಾದರೂ ಒಳ್ಳೆಯದಾಗುತ್ತೋ ಅದು 9ರಲ್ಲಿ ಆಗುತ್ತೆ, ಏನಾದರೂ ಕೆಟ್ಟದಾಗುತ್ತೋ 9ರಲ್ಲಿ ಆಗೋದು. ಈ ಥರ ತುಂಬ ನನಗೆ ಅನುಭವ ಆಗಿರೋ ದಿನಗಳು ತುಂಬ ಇದೆ ನನಗೆ. ಸೊ ಈ ಒಂದು ವಿಷಯನ ನಾನು ಕೇಳ್ಪಟ್ಟ ಮೇಲೆ ತುಂಬ ವೀಡಿಯೋಸ್ ಬರ್ತಾ ಇದೆ, ಇನ್ಸ್ಟಾದಲ್ಲಾಗಿರ್ಬೋದು, ಎಲ್ಲದರಲ್ಲಾಗಿರ್ಬೋದು. ಅಂದರೆ ಎಲ್ಲ ನಂಬರ್ಸನ್ನು ಜೋಡಿಸಿದ್ರೆ 9 ಬರೋದು. ಈ 9ರಲ್ಲಿ ಏನಿದೆ, ಕೆಟ್ಟದ್ದಾಗುತ್ತೆ, ಒಳ್ಳೆಯದಾಗುತ್ತೆ, ಎಲ್ಲನೂ ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ಇದು ಸತ್ಯ. ಯಾಕಂದರೆ ಸಾಕ್ಷಿ ನಾನೇ ಇದ್ದೀನಿ. ಬಿಕಾಸ್ ನನಗೆ ತುಂಬ ಸಲ ಆಗಿದೆ. ಆ್ಯಕ್ಚುಲಿ ಈ ಕಂಪ್ನಿಗೆ ನಾನು ಈಗ ಪ್ರೆಸೆಂಟ್ಲಿ ಇರೋ ಕಂಪ್ನಿಗೆ ಸೇರಿಕೊಂಡಿದ್ದು ನಾನು Jan 9ಗೆ. ಸೊ ಅನ್ಎಕ್ಸ್ಪೆಕ್ಟೆಡ್ಲಿ ನಾನು ಏನೇ ಮಾಡೋಕ್ಕೆ ಹೊರಟ್ರು ಅದು 9ಕ್ಕೇ ಬಂದು ಇಳಿಯುತ್ತೆ. ನನಗೆ ತುಂಬ ಸಲ ಡೌಟ್ಫುಲ್ ಇತ್ತು. ನಾನು ಕ್ಲಾರಿಫಿಕೇಷನ್ ಕೂಡ ಮಾಡ್ಕೊಂಡಿದ್ದೀನಿ. ಬಟ್ ಇಟ್ಸ್ ನ್ಯಾಚುರಲ್ ಅಂತ ಹೇಳಿದ್ರು ಅಷ್ಟೇ. ಬಟ್ ನನಗೆ ಇವಾಗ ಈ ಇನ್ಸಿಡೆಂಟ್ ಆದಮೇಲೆ ನನಗನ್ಸುತ್ತೆ ಸಮಥಿಂಗ್ ಇಸ್ ದೇರ್ ಅಂತ. ಗೊತ್ತಿಲ್ಲ ಏನು ಅಂತ. ಆ ನಂಬರ್ ಕೂಡ ತುಂಬ ಫ್ಯಾನ್ಸಿ ಆಗಿದೆ ಆ್ಯಂಡ್ ಅನ್ಬಿಲೀವೇಬಲ್ ಮೊಮೆಂಟ್ಸ್ ಕೆಲವೊಂದು ಸಲ ನನ್ನ ಲೈಫಲ್ಲಿ ಆಗಿರೋದು ಕೂಡ. ಅಂದರೆ ಒಂದು ದಿನಕ್ಕೆ ಇಷ್ಟು ಅಂತ ಫಿಕ್ಸ್ ಮಾಡಿದರೆ, ಬಟ್ ಆ ದಿನ ಏನು ನನಗೆ ಮಾಡೋಕ್ಕೆ ಆಗಲ್ಲ. ಏನೇ ಕೆಲಸ ಇದ್ರೂ ಆ ದಿನ ಆಗಲ್ಲ. ಅದು ಬಂದು ಟಚ್ ಆಗೋದೇ 9ನೇ ತಾರೀಕಿಗೆ. ಹಿಂಗೆ ತುಂಬ ಸಲ ನನಗಾಗಿದೆ. ತುಂಬ ಇನ್ಸಿಡೆಂಟ್ಸ್ ಆಗಿರ್ಬೋದು, ಜನನ ಮರಣಗಳಾಗಿರ್ಬೋದು, ನಮ್ಮ ಫ್ಯಾಮಿಲೀಲಿ ಅಂದರೆ ನಮ್ಮ ಅಮ್ಮನ ಫ್ಯಾಮಿಲಿಲಾಗಿರ್ಬೋದು. ತುಂಬಾ ನಂಗೆ ತುಂಬ ಸಲ ನನಗೆ ಇದು ಅನುಭವ ಆಗಿರೋದು. ಸೊ ಇದನ್ನೆಲ್ಲ ನೋಡ್ತಾ ಇದ್ದರೆ ನನಗೆ ಒಂದೊಂದು ಸಲ ಕೂತಲ್ಲೇ ನನಗೆ ಒಂಥರ ಇದು ಬಂದುಬಿಡುತ್ತೆ. ಯಾಕಂದರೆ ಇದೆಲ್ಲ ನಿಜನಾ ಅನ್ನೋದು. ಸೊ ನಾನು ಈ ವಿಡಿಯೋದಲ್ಲಿ ಇವಾಗ ನನ್ನ ಪರ್ಸ್ನಲ್ ಒಪಿನಿಯನನ್ನು ನಾನು ಶೇರ್ ಮಾಡಿದ್ದೀನಿ. ಈ ವಿಡಿಯೋನ ಯಾರಾದರೂ ನನ್ನ ಡೇಟ್ ಆಫ್ ಬರ್ತ್ ಅವರು ಹುಟ್ಟಿದರೆ ಏನಾದರೂ ನೋಡ್ತಾ ಇದ್ದರೆ ಡೇಟ್ ಆಫ್ ಬರ್ತ್ ಮೆನ್ಷನ್ ಮಾಡ್ಕೊಳ್ಳಿ. 9/9/1999 ಫುಲ್ 9. ಸೊ ಈ ಡೇಟ್ ಆಫ್ ಬರ್ತಲ್ಲಿ ನೀವು ಯಾರಾದರೂ ಜನಿಸಿದರೆ ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ನಿಮಗೆ ಯಾವ ಥರ ಅನುಭವ ಆಗಿದೆ ಅಂತ ಕಮೆಂಟ್ ಮಾಡಿ. ನನಗಾಗಿರೋ ಥರನೇ ನಿಮಗೂ ಆಗಿದೆಯಾ ಅಂತ ನನಗೆ ತಿಳ್ಕೋಬೇಕು. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಬಿಕಾಸ್ ನನಗೆ ತುಂಬ ಸಲ ಗೈಸ್ ಅದು ಏನಂದರೆ, ಇವಾಗ ಏನೋ ಒಂದು ಥಿಂಕ್ ಮಾಡ್ತಾ ಇರ್ತೀನಿ, ಎಲ್ಲಿಗೋ ಒಂದು ಕಡೆ ಹೋಗಬೇಕು ಅಂದ್ಕೊಂಡಿರ್ತೀನಿ, ಒಂದು ಡೇಟ್ ಫಿಕ್ಸ್ ಮಾಡಿರ್ತೀನಿ. ಬಟ್ ಆ ಡೇಟಿಗೆ ಆಗಲ್ಲ, ಬೇರೆ ಒಂದು ಡೇಟಿಗೆ ಆಗಿರುತ್ತೆ. ಆ ಡೇಟ್ ಬಂದು ಆಮೇಲೆ ನನಗೆ ಗೊತ್ತಾಗಿರುತ್ತೆ ಅದು 9 ಅಂತ. ಸೊ ಈ ಥರ ಒಂದು ಏನಂತಾರೆ ಅನ್ಬಿಲೀವೇಬಲ್, ಅಂದರೆ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ಆ ಥರ ಒಂದು ಆಗ್ಬಿಡುತ್ತೆ. ಯಾಕೆ ಏನು ಅಂತ ಗೊತ್ತಿಲ್ಲ. ಆ್ಯಂಡ್ ಈ ಒಂದು ವಿಮಾನ ದುರಂತ ಆದಮೇಲೆ ನನಗೆ ಗೊತ್ತಾಯಿತು. ಆ್ಯಂಡ್ ನೆನ್ನೆ ಒಂದು ವಿಡಿಯೋ ನೋಡಿದೆ, ಅದರಲ್ಲೂ ಹಾಗೇ ನನಗೆ ಕಾಣಿಸ್ತು. 2025 ಕ್ಯಾಲೆಂಡರ್ ಬಂದು 1941 ಕ್ಯಾಲೆಂಡರ್ ಸೇಮ್ ಟು ಸೇಮ್ ಇದೆ ಅಂತ. ಸೊ ನಂಗೆ ಅದ್ರ ಬಗ್ಗೆನೂ ಅಷ್ಟೊಂದು ಕ್ಲಾರಿಟಿ ಇಲ್ಲ. ಬಟ್ ವೀಡಿಯೋಸ್ ನೋಡಿದೆ. ಬಟ್ ಸೇಮ್ ಆ್ಯಸ್ ಯೂಶ್ವಲ್ ಏನು Jan Feb ಸೇಮ್ ಟು ಸೇಮ್ 2025 ಕ್ಯಾಲೆಂಡರ್ ಏನಿದೆ, 1941 ಕ್ಯಾಲೆಂಡರ್ ಏನಿದೆ, ಸೇಮ್ ಆ್ಯಸ್ ನಮ್ಮದು 2025 ಕ್ಯಾಲೆಂಡರ್ ಕೂಡ ಹಾಗೆ ಇದೆ. ಗೊತ್ತಿಲ್ಲ ಏನು ವಿಷಯ ಏನಾಗ್ತಾ ಇದೆ ಅಂತ. ಬಟ್ ತುಂಬ ತಿಳ್ಕೊತಾ ಇದ್ದೀವಿ. ಆ್ಯಂಡ್ ಅದೇ ರಿಪೀಟ್ ಆಗುತ್ತೋ. ಆ್ಯಂಡ್ ಆ ಟೈಮಲ್ಲೂ ಕೂಡ ಅಷ್ಟೇ ತುಂಬ ಜನ ತೀರ್ಕೊಂಡಿದ್ರು ಅಂತ ಗೊತ್ತಾಯಿತು. ಆ್ಯಂಡ್ 2025ನಲ್ಲಿ ಹಾಗೇ ತುಂಬ ಆಕ್ಸಿಡೆಂಟ್ಸ್ ಆಗ್ತಾಯಿದೆ.
ನೋಡೋಣ ಏನಾಗುತ್ತೆ ಅಂತ. ಸೊ ಈ ವಿಷಯಗಳ ಬಗ್ಗೆ ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಸೊ ನನ್ನ ವಿಡಿಯೋ ನೋಡಿದ್ದಕ್ಕೋಸ್ಕರ ತುಂಬ ಥ್ಯಾಂಕ್ಸ್. ಆ್ಯಂಡ್ ಇದೇ ಥರ ವೀಡಿಯೋಸನ್ನು ವಾಚ್ ಮಾಡ್ತಾಯಿರಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.